314 ಲಕ್ಷ ಕೋಟಿ. ಎಷ್ಟು ಹೇಳಿ? 314 ಲಕ್ಷ ಕೋಟಿ ಅಂದರೆ ಒಂದು ದಿವಸಕ್ಕೆ ಹತ್ತತ್ರ 1 ಲಕ್ಷ ಕೋಟಿ ಹಣ. ಈ ದೊಡ್ಡ ಮೊತ್ತವನ್ನು ನೀವು ಗಮನದಲ್ಲಿಟ್ಕೊಂಡಿರಿ. ಇದು ಯಾಕೆ ಅಂತ ಬೇಕಾಗುತ್ತೆ. ಇತ್ತೀಚೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಚರ್ಚೆಗೆ ಬಂದಿದ್ದಾರೆ. ಉಪ್ಪಿನಕಾಯಿ ವಿಚಾರಕ್ಕೆ ಸಂಬಂಧ ಆಯಿತು, ಇನ್ನೊಂದಕ್ಕೆ ಸಂಬಂಧ ಆಯಿತು, GSTಗೆ ಸಂಬಂಧ ಆಯಿತು, ಈಗ ಹೊಸ ವಿಚಾರದ ಮುಖಾಂತರ ಚರ್ಚೆಗೆ ಬಂದಿದ್ದಾರೆ. ಮೋದಿ ಸರ್ಕಾರದಲ್ಲಿ ಯಾರಾದೊಬ್ಬರು ಸಚಿವರು ತುಂಬ ಚರ್ಚೆಯಲ್ಲಿ ಇರ್ತಾರೆ ಅಂತಂದರೆ ಅದು ನಿರ್ಮಲಾ ಸೀತಾರಾಮನ್ ಅವ್ರು ಮಾತ್ರ. ಇನ್ನು ಬೇರೆ ಇನ್ಯಾವ ಸಚಿವರು ಕೂಡ ಕಾಣಿಸ್ತಾ ಇಲ್ಲ. ಇತ್ತೀಚೆಗೆ ಒಬ್ಬರು ಸಚಿವರು ಪರಿಚಯ ಆದರು, ಧರ್ಮೇಂದ್ರ ಪ್ರಧಾನ್ ಅಂತೇಳಿ. ಆ ಹಗರಣದ ಕಾರಣಕ್ಕೋಸ್ಕರ ಅದೊಂದು ಹೆಸರು ಸಚಿವರು ಪರಿಚಯ ಆದ್ರು ಬಿಟ್ಟರೆ ಬೇರೆ ಇನ್ಯಾವ ಸಚಿವರು ಕೂಡ ನಮಗೆ ಪರಿಚಯ ಇಲ್ಲ. ಇನ್ನೊಬ್ಬರು ಪರಿಚಯ ಇದ್ದರೆ ಅವರ ಹೆಸರು ಅಮಿತ್ ಶಾ, ಗೃಹ ಮಂತ್ರಿ. ಯಾಕೆ ಅಂತಂದರೆ 15 ದಿವಸದಿಂದ ಇನ್ನೂ ಪಾರ್ಲಿಮೆಂಟ್ ಕಡೆ ತಲೆ ಹಾಕಿಲ್ಲ ನೋಡಿ, ಹಂಗಾಗಿ ಅವರು ಕೂಡ ಆಗಾಗ ಪರಿಚಯ ಆಗ್ತಾ ಇರ್ತಾರೆ. ಈಗ ವಿಷಯ ಅದಲ್ಲ. ಈಗ ವಿಷಯ ಇರ್ತಕ್ಕಂಥದ್ದು ಈ ಹಣಕಾಸಿನ ವಿಚಾರದ ಬಗ್ಗೆ, ಲಕ್ಷಾಂತರ ಕೋಟಿ ಹಣದ ಬಗ್ಗೆ, ಭಾರತದ 140 ಕೋಟಿ ಜನ ಇದ್ದಾರಲ್ಲ ಅವರ ದಿನನಿತ್ಯ ವಹಿವಾಟಿನ ಬಗ್ಗೆ. ಈ ಸ್ಟೋರಿ ಏನು ಅಂತ ಅರ್ಥ ಆಗಬೇಕು ಅನ್ನೋಗೆ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಾನು ಛಲ ಮಾಡಿ. ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಒಂದು ಹೊಸ ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ. ಅದು ಹೊಸ ಮಸೂದೆ ಏನಲ್ಲ, ಅದು ಒಂದು ತಿದ್ದುಪಡಿ. ಯಾವ ತಿದ್ದುಪಡಿ ಅಂತಂದರೆ ಟ್ಯಾಕ್ಸೇಷನ್ ಆ್ಯಂಡ್ ಅದರ್ ಲಾಸ್ ತಿದ್ದುಪಡಿ 2026 ಅಂತ. ಈ ಮಸೂದೆ ಅಡಿಯಲ್ಲಿ ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ ಅಂದರೆ PSS ಆ್ಯಕ್ಟ್ 2007ಗೆ ತಿದ್ದುಪಡಿ ತಂದಿದ್ದಾರೆ. ಅದ್ರ ಮುಖಾಂತರ ಭವಿಷ್ಯದಲ್ಲಿ ನಮ್ಮ ಡಿಜಿಟಲ್ ಕರೆನ್ಸಿ ಇದೆಯಲ್ಲ, ಪೇಮೆಂಟ್ ಇದೆಯಲ್ಲ, ನಾವು UPI ಸ್ಕ್ಯಾನ್ ಮಾಡೋದು ಮತ್ತೊಂದು ಇದೆಯಲ್ಲ, ಇದಕ್ಕೆಲ್ಲ ಈಗಂತಲ್ಲ ಮುಂದೆ ಯಾವುದಾದ್ರು ಭವಿಷ್ಯದಲ್ಲಿ ನಾವು ಶುಲ್ಕ ವಿಧಿಸಬಹುದು ಅಂತೇಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ಪಾಸ್ ಕೂಡ ಮಾಡಿದ್ದಾರೆ. ಈಗಿಂದಲೇ ಶುಲ್ಕ ವಿಧಿಸಿದ ಏನಾಗುತ್ತೆ? ಜನರು ಹಂಗೆ ಹೇಳ್ತಾರೆ ಅಷ್ಟೇ, ಈಗಿಂದಲೇ ಶುಲ್ಕ ವಿಧಿಸಕ್ಕೆ ಹೋದರೆ. ಅದಕ್ಕೋಸ್ಕರ ಇದನ್ನು ನೀವು ಪಾಸ್ ಮಾಡ್ಕೊಂಬಿಡಿ. ನಾವು ಯಾವಾಗಲಾದ್ರೂ ಇದನ್ನು ಕಾನೂನಾಗಿ ರೂಪಿಸ್ಬಿಟ್ರೆ ಮುಂದೆ ಯಾವಾಗಲಾದ್ರೂ ಜನಗಳಿಗೆ ಟೋಪಿ ಹಾಕ್ಬೋದು ಅಂತ. ಈಗ ಇವರು ಜನಗಳಿಗೆಲ್ಲ ಆತಂಕ ಏನು ಅಂತಂದರೆ, ನಾವು ಇತ್ತೀಚೆಗೆ ಪುಕ್ಸಟ್ ಟ್ಯಾಗ್ ಸ್ಕ್ಯಾನ್ ಮಾಡ್ತಾ ಇದ್ವಿ. ನಾನು ಯಾರಿಗಾದ್ರು ಒಬ್ಬರಿಗೆ 10 ರೂಪಾಯಿ ಕೊಡಬೇಕು ಅಂತಂದರೆ 10 ರೂಪಾಯಿ ಸ್ಕ್ಯಾನ್ ಮಾಡಿದ್ರೆ ಅವರಿಗೆ 10 ರೂಪಾಯಿ ಹೋಗ್ತಿತ್ತು, ನಂದು 10 ರೂಪಾಯೇ ಖರ್ಚಾಗ್ತಿತ್ತು, ಮಧ್ಯೆ ಇನ್ನೇನು ದುಡ್ಡು ಹೋಗ್ತಿರಲಿಲ್ಲ ಅಂತೇಳಿ ಜನ ನೆಮ್ಮದಿಯಿಂದ ಅವ್ರ ಪಾಡಿಗೆ ಅವ್ರು ಸ್ಕ್ಯಾನ್ ಮಾಡ್ಕೊಂಡಿದ್ರು. ಇವಾಗ ಆ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಾವು ಕೂಡ ದುಡ್ಡು ಕಟ್ಟಬೇಕಾಗತ್ತೆ, ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಅಥವಾ ನಾವು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಜನ ಈಗ ಗಾಬರಿ ಆಗಿದ್ದಾರೆ. ಆ್ಯಕ್ಚುಲಿ ಜನ ಗಾಬರಿ ಆಗಬೇಕಾಗಿದ್ದು ನಾವು ಈಗ ಟ್ರಾನ್ಸಾಕ್ಷನ್ ಮಾಡ್ತೀವಲ್ಲ, ಅದಕ್ಕೆ ಯಾವುದೋ ಶುಲ್ಕ ವಿಧಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಅನ್ನೋದನ್ನು ಮಂದಕ್ಕೆ ಮಾಡೋದಕ್ಕೋಸ್ಕರ ಈ ಸ್ಟೋರಿ. ನಾವು ಮೊದಲು ವಿಡಿಯೋದಲ್ಲಿ ಮುಂಚೆ ಹೇಳಿದ್ವಲ್ಲ, 314 ಲಕ್ಷ ಕೋಟಿ ಹಣ ಇದೆಯಲ್ಲ, ಅದಷ್ಟು ದುಡ್ಡು ಕೂಡ ಒಂದು ವರ್ಷದಲ್ಲಿ ಭಾರತೀಯರು UPI ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿರ್ತಕ್ಕಂಥ ಹಣ. ಜನಗಳ ಕೈಲಿ ಅದು ಎಷ್ಟು ದುಡ್ಡಿದೆ ಅನ್ನೋದನ್ನ ಲೆಕ್ಕ ಹಾಕಿ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ತಿದ್ದಾರೆ ಅಂತ. ಭಾರತ ಎಷ್ಟು ಅಭಿವೃದ್ಧಿ ವೇಗದಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲೇ ಗೊತ್ತಾಗುತ್ತೆ. ಇದು ನಿಜಕ್ಕೂ ಅಭಿವೃದ್ಧಿಯ ಅಥವಾ ಅಧಪತನವ? ಯಾಕಿದು ಅಭಿವೃದ್ಧಿಯ ಸಂಕೇತ ಅಲ್ಲ, ಅಧಪತನ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇದು 314 ಲಕ್ಷ ಕೋಟಿ ಅಂತಂದರೆ ಭಾರತದ ಬಜೆಟ್ನು ಮೀರ ಹೊರತು. ಮೂರನೇ ದೊಡ್ಡ ಆರ್ಥಿಕ ಶಕ್ತಿಯ ದೇಶವಾದಂತಹ ಭಾರತದ ಅದಷ್ಟು 314 ಲಕ್ಷ ಕೋಟಿ ಹಣವನ್ನು ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಅದೆಲ್ಲ ಯಾರ ಕೈಲಿ ನಡೀತಾ ಇದೆ? ಭಾರತದ ಕೈಲಿ ಏನಿದೆ ಅದರಲ್ಲಿ? ಅಲ್ಲಿಗೆ ನಮ್ಮ ಭಾರತದ ಬಂಡವಾಳ ಬಯಲಾಗ್ತಾ ಹೋಗುತ್ತೆ. ನಾವು ಯಾವ್ಯಾವ್ದು ಮುಖಾಂತರ ಪೇ ಮಾಡ್ತೀವಿ? ನಾವು ಪೇ ಮಾಡೋದು ಫೋನ್ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ. ಭಾರತದಲ್ಲಿ 80ಕ್ಕೂ ಹೆಚ್ಚು UPI ಆ್ಯಪ್ಗಳು ಆ್ಯಕ್ಟಿವ್ ಆಗಿದ್ದಾವೆ. ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥವು. ಅಂದರೆ ಅವರೆಲ್ಲ ಅಷ್ಟೊಂದು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ ಅಂತ. ಅದರಲ್ಲಿ ಫೋನ್ಪೇ, ಗೂಗಲ್ ಪೇ ಇವೆರಡೂ ಕೂಡ ಭಾರತದವಲ್ಲ. ಇವೆರಡೂ ಕೂಡ ಗೂಗಲ್ ಪೇ ನಿಮಗೆ ಗೊತ್ತಿದ್ದೆ, ಗೂಗಲ್ಲು ಭಾಳ ದೈತ್ಯಾಕಾರವಾದಂಥ ಒಂದು IT ಸೆಕ್ಟರ್ ಅದು ಗೂಗಲ್. ಅದೇ ಅದನ್ನು ಮುನ್ನಡೆಸ್ತಾ ಹೋಗುತ್ತೆ. ಅದರ ನಂತರದಲ್ಲಿ ಫೋನ್ಪೇ ಕೂಡ ಭಾರತದಲ್ಲ, ಅದು ಕೂಡ ಅಮೆರಿಕ ಮೂಲದ್ದು. ಇನ್ನು ಮೂರನೇದಾಗಿ ಪೇಟಿಎಮ್ ಒಂದು ಸದ್ಯಕ್ಕೆ ನಮ್ಮ ಭಾರತ ಮೂಲದ್ದೇ ಆಗಿದೆ. ಆದರೆ ಭಾರತ ಮೂಲದ್ದೇ ಆದರೂ ಕೂಡ ಅದನ್ನು ಕೂಡ ಯಾರೋ ಒಬ್ಬ ವ್ಯಕ್ತಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಅದು ಕೂಡ ಖಾಸಗಿಯವ್ರ ಕೈಗೆ ಹೋಗುತ್ತೆ. ಅಂದರೆ 314 ಲಕ್ಷ ಕೋಟಿ ಹಣ ಇದೆಯಲ್ಲ, ಇದಿಷ್ಟು ಕೂಡ ಅಂದರೆ ಒಂದು ವರ್ಷದ ಭಾರತದ ದೇಶದ ಬಜೆಟ್ಗಿಂತ ದೊಡ್ಡ ಮೊತ್ತದ ಹಣ ಇದೆಯಲ್ಲ, ದೊಡ್ಡ ಮೊತ್ತದ ಹಣ ನಮ್ಮ ಸರ್ಕಾರದ ಕೈಲಿಲ್ಲ. ಇದು ಖಾಸಗಿಯವ್ರ ಕೈಲಿದೆ ಅಥವಾ ಹೊರದೇಶದ ಕೈಲಿದೆ. ಅಮೇರಿಕಾದಂತಹ ದೊಡ್ಡ ದೇಶದ ಕೈಲಿ ನಮ್ಮ 314 ಲಕ್ಷ ಕೋಟಿ ಹಣ ಕೊಟ್ಬಿಟ್ಟು ನಾವು ನಮ್ಮ ದೇಶಕ್ಕೆ ಅಪಾಯ ಯಾರಿಂದಿದೆ ಅಂತಂದರೆ ಪಾಕಿಸ್ತಾನ ತೋರಿಸ್ಕೊಂಡು, ಚೀನಾ ತೋರಿಸ್ಕೊಂಡು, ಮತ್ತೊಂದು ಯಾವುದೋ ಚಿಕ್ಕ ಪುಟ್ಟ ರಾಷ್ಟ್ರಗಳನ್ನು ತೋರಿಸ್ಕೊಂಡ್ಬಿಟ್ಟು ನಾವು ಇದನ್ನು ಗುಮ್ಮ ಅಂತ ಕೂತಿದ್ದೀವಿ. ಅದು ನಿಜವಾದಕ್ಕೂ ಅಪಾಯ ಇರ್ತಕ್ಕಂಥದ್ದು ಯಾರ ಬಗ್ಗೆ ಅಂತಂದರೆ ಈ ದೊಡ್ಡ ಸಂಸ್ಥೆಗಳ ಬಗ್ಗೆ. ಅಷ್ಟಕ್ಕೂ ಕೂಡ ಇಂಥ ದೊಡ್ಡ ಸಂಸ್ಥೆಗಳು ಪುಕ್ಸಟ್ಟೆಯಾಗಿ ಯಾಕೆ ಕೆಲಸ ಮಾಡ್ತವೆ? ಹೆಂಗೆ ಕೆಲಸ ಮಾಡ್ತವೆ? ಇವರಿಗೆ ಇದರಿಂದ ಏನು ಲಾಭ? ಮೊದಲೇ ಹೇಳಿ ಕೇಳಿ, ಇವರೆಲ್ಲ ವ್ಯವಹಾರಸ್ಥರು ಕೆಲಸ ಮಾಡಬೇಕು ಅಂತಂದಾಗ ಪುಕ್ಸಟ್ಟೆ ಯಾರು ಮಾಡಲ್ಲ ಅನ್ನೋದು ಒಂದು ಸಾಮಾನ್ಯ ಜ್ಞಾನ. ಹಂಗಾದ್ರೆ ಅವರಿಗೆ ಅದರಿಂದ ಲಾಭ ಹೆಂಗಾಗತ್ತೆ? ಅದನ್ನೆಲ್ಲ ನೋಡ್ತಾ ಹೋದಂಗೆ ನಮ್ಮ ಕುಂಡ ಮುಂದೆ ಬಂದು ನಿಲ್ಲೋದು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ ದೇಶದ ಅತಿ ದೊಡ್ಡ ಡೇಟಾಬೇಸ್ ಅಂತಂದರೆ ಯಾವ್ದು ಗೊತ್ತು ನಿಮ್ಗೆ? ಆಗಲೇ ಮಾಹಿತಿಗಳು
ಇದು ಮಾಹಿತಿ ತಂತ್ರಜ್ಞಾನದ ಯುಗ ಅಂತ ಮೊದಲೇ ಕರಿತೀವಿ ನಾವು. ಇವಾಗ ದುಡ್ಡಿದ್ದವನು ಶ್ರೀಮಂತ ಅಲ್ಲ, ಚಿನ್ನ ಇದ್ದವನು ಶ್ರೀಮಂತ ಅಲ್ಲ, ಭೂಮಿ ಇದ್ದವನು ಶ್ರೀಮಂತ ಅಲ್ಲ. ಯಾರು ದೊಡ್ಡ ಶ್ರೀಮಂತ ಅಂತಂದರೆ ಯಾರ ಹತ್ರ ಹೆಚ್ಚು ಮಾಹಿತಿ ಇದೆ ಅವನೇ ಶ್ರೀಮಂತ. ಆ ಮಾಹಿತಿಗಳನ್ನ ಕಲೆ ಹಾಕೋದಿದೆಯಲ್ಲ, ಅದಕ್ಕೋಸ್ಕರ ಕಂಪನಿಗಳು ಹಗಲು ರಾತ್ರಿ ಅಂದಂಗೆ ದುಡಿತವೆ. ಆ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಅಷ್ಟು ದೊಡ್ಡ ವ್ಯಾವಹಾರಿಕ ಜಾಲಗಳಿಗೆ, ಅಂದರೆ ಉತ್ಪನ್ನ ಈಗ ಯಾರೋ ಮಾರ್ಕೆಟ್ ಮಾಡ್ಬೇಕು ನೋಡಿ, ಆ ಮಾರ್ಕೆಟ್ನವರಿಗೆ ಈಗ ಯಾರೋ ಒಬ್ಬ ಚಿನ್ನದ ಅಂಗಡಿ ಓಪನ್ ಮಾಡ್ತಾನೆ, ಈಗ ಯಾರೋ ಒಬ್ಬ ಮೊಬೈಲ್ ಅಂಗಡಿ ಓಪನ್ ಮಾಡ್ತಾನೆ, ಈಗ ಯಾರೋ ಒಬ್ಬ ಆಟೋಮೊಬೈಲಲ್ಲಿ ಹೊಸ ಕಾರ್ದೊಂದು ಆಚೆ ಕಡೆ ಬಿಟ್ಟು ಬರ್ತಾನೆ. ಇವರಿಗೆಲ್ಲ ನಿನ್ನ ಕಾರ್ ತಗೊಳ್ಳೋದು ಯಾರು ಅಂತ ಹೇಳ್ಬೇಕಲ್ವಾ? ಈ ಚಿನ್ನ ಉತ್ಪಾದನೆ ಮಾಡೋಂಥವ್ರಿಗೆ, ಹೊಸ ಹೊಸ ಡಿಸೈನ್ ಮಾಡೋಂಥವ್ರಿಗೆ ನಿನ್ನ ಚಿನ್ನ ಯಾರು ಕೊಡ್ತಾರೆ ಅಂತ ಕೇಳಬೇಕಲ್ವಾ? ಈ ರೀತಿ ಕೊಳ್ಳೋಂಥ ಹಿಂಗೆ ಡೇಟಾಗಳನ್ನು ಸೆಪ್ರೇಟ್ ಮಾಡಿ ಕೊಡೋದಕ್ಕೋಸ್ಕರ ಅತಿ ದೊಡ್ಡ ಜಾಲವನ್ನು ವಿಸ್ತರಿಸೋದಕ್ಕೆ ಮಾಡಿರ್ತಕ್ಕಂಥದ್ದೇ ಈ UPI ಸಿಸ್ಟಮು. ನೋಡೋದಕ್ಕೆ ಮಾತ್ರ ಸಿಂಪಲ್ಲಾಗಿ ನಾವು ಡಿಜಿಟಲ್ ಇಂಡಿಯಾ ಅಂತ ಕರ್ಕೊಂತೀವಿ. ಡಿಜಿಟಲ್ ಇಂಡಿಯಾ ಅಂತಂದರೆ ಕ್ಯಾಶ್ಲೆಸ್, ಜೋಬಲ್ಲಿ ₹1 ದುಡ್ಡಿಲ್ಲ, ಬೈಲಿ ಒಂದು ಮೊಬೈಲ್ ಇದ್ದು ಸಾಕಷ್ಟೇ, ಮೊಬೈಲ್ ಇದ್ಬಿಟ್ರೆ ಸಾಕು, ದೇಶದೆಲ್ಲ ಫುಲ್ ಸುತ್ತಾಡ್ಕೊಂಡ್ಬೋದು ನಾವು ಅಂತೇಳಿ ನಾವು ಹೆಮ್ಮೆಯಿಂದ ಬೀಗ್ತೀವಿ. ಆದರೆ ಅದು ಹಿಂದುಗಡೆ ಇರ್ತಕ್ಕಂಥ ಈ ಕರಾಮತ್ ಇದೆಯಲ್ಲ, ಈ ಕರಾಮತ್ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಂದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಅದಷ್ಟೂ ವ್ಯಕ್ತಿಗಳು ನಾವು ಎಲ್ಲಿಗೆ ಹೋಗ್ತೀವಿ, ಎಲ್ಲಿಗೆ ಬರ್ತೀವಿ, ನಾವು ಎಲ್ಲಿ ಸ್ಕ್ಯಾನ್ ಮಾಡ್ತೀವಿ, ನಾವು ಏನನ್ನು ಪರ್ಚೇಸ್ ಮಾಡ್ತೀವಿ, ಇದಿಷ್ಟನ್ನೂ ಕೂಡ ಈ ಫೋನ್ಪೇ ಮುಖಾಂತರ, ಈ ಗೂಗಲ್ ಪೇ ಮುಖಾಂತರ ನಾವು ಹೊರದೇಶಗಳಿಗೆ ನಮ್ಮ ಡೇಟಾಗಳನ್ನು ಬಿಟ್ಕೊಡ್ತಾ ಇದ್ದೀವಿ. ಅದು ಅಷ್ಟಕ್ಕೂ ಕೂಡ ಡೇಟಾ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಒಂದಿದೆ. ಅದು ಭಾಳ ದೊಡ್ಡ ಚರ್ಚೆಯ ನಂತರ ಆ್ಯಕ್ಟ್ ಬಂದಂಥದ್ದು. ಆದರೆ ಡೇಟಾ ಸೆಕ್ಯೂರಿಟಿ ಆ್ಯಕ್ಟು ಎಷ್ಟು ಲೋಪಗಳನ್ನು ಒಳಗೊಂಡಿದೆ ಅಂತ ನಾವು ಕಾಣಿಸ್ತದೆ. ಯಾಕೆಂತಂದರೆ ನಾವು ಇವಾಗ ಸುಮ್ಮನೆ ಯಾವುದು ಸ್ಕ್ರೋಲ್ ಮಾಡೋದು ಬೇಕಾಗಿಲ್ಲ. ನನಗೆ ಜಸ್ಟ್ ಒಂದು ಸ್ಯಾಮ್ಸಂಗ್ ಅಂತಲೋ ಆ್ಯಪಲ್ ಅಂತಲೋ ಒಂದು ಮೊಬೈಲ್ ಹೆಸರನ್ನ ಬಾಯ್ಬಿಟ್ಟು ಹೇಳಿದ್ರೆ ಸಾಕು, ನೆಕ್ಸ್ಟ್ ನನ್ನ ಮೊಬೈಲ್ ತೆಗೆದು ಸರ್ಚ್ ಮಾಡೋಕೆ ಹೋದರೆ ನಮಗೆ ಆ್ಯಪಲ್ಲು ಸ್ಯಾಮ್ಸಂಗು ಕಾಣಿಸ್ತಾ ಹೋಗುತ್ತೆ. ಏನಿದೆ ಅರ್ಥ? ಅರ್ಥ ಏನು ಅಂತಂದರೆ ಇದು ಡೇಟಾಗೆ ಸಂಬಂಧಪಟ್ಟಿದ್ದು. ಇವನ್ನೆಲ್ಲ ನಾವು ಗಮನಿಸ್ತಾ ಹೋದರೆ ಎಂಥ ದೊಡ್ಡ ಜಾಲದಲ್ಲಿ, ಎಂಥ ದೊಡ್ಡ ಜುಗಾರಿ ಕ್ಲಾಸಲ್ಲಿ ಸಿಗಾಕೊಂಡಿದ್ದೀವಿ ಅಂತೇಳಿ ಅರ್ಥ ಆಗ್ತಾ ಹೋಗುತ್ತೆ. ಅಷ್ಟಕ್ಕೂ ಕೂಡ ಈ UPI ಸಂಸ್ಥೆಗಳಿದಾವಲ್ಲ, ಇವೆಲ್ಲ ಈ ಫೋನ್ಪೇ, ಗೂಗಲ್ ಪೇ, ಇವೆಲ್ಲ ವರ್ಷಕ್ಕೆ 7,000 8,000 ನಷ್ಟದಲ್ಲಿ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಇವರು. ಅಂದರೆ ಇವರು ಯಾವ ರೀತಿ ನಷ್ಟದಲ್ಲಿದ್ದಾರೋ ಅದು ದೇವರಿಗೆ ಗೊತ್ತು. ಏಕೆಂದರೆ ಇವೆಲ್ಲ ನಷ್ಟದ ಬಾಬತ್ತಿಗೆ ಬರೋಂಥ ಸಂಗತಿಗಳೇ ಅಲ್ಲ. ಈಗ ನೀವು ನಿಮ್ಮಲ್ಲಿ ಕೈಯಲ್ಲಿ ಮೊಬೈಲ್ ಇದ್ದರೆ ಫೋನ್ಪೇ ಓಪನ್ ಮಾಡಿ ನೋಡಿ, ಫೋನ್ಪೇ ಕೆಳಗಡೆ ನಿಮಗೆ ಕಾಣಿಸ್ತಾ ಹೋಗುತ್ತಲ್ಲಿ. ನೀವಲ್ಲಿ ಚಿನ್ನಕ್ಕೆ ಇನ್ವೆಸ್ಟ್ ಮಾಡ್ಬೋದು, ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡ್ಬೋದು ಅಂತ ಒಂದು ಬಾಕ್ಸ್ ಇರುತ್ತೆ. ಇನ್ನೊಂದು ಕಡೆ ನೀವು ಟ್ರಾವೆಲ್ ಮಾಡ್ಬೋದು, ನೀವು ಬಸ್ ಬುಕ್ ಮಾಡ್ಬೋದು, ಟ್ರೈನ್ ಬುಕ್ ಮಾಡ್ಬೋದು. ಇನ್ನೊಂದು ಕಡೆ ನಿಮಗೆಲ್ಲ ಹೋಗ್ತೀವಿ ಅಂತಂದರೆ ನೀವು ಎವ್ರಿಥಿಂಗ್ ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೋದು, ಲೋನ್ ಯಾವ್ದಾದ್ರು ಇತ್ತು ಅಂದರೆ ಅಲ್ಲೇ ಆಟೋ ಡೆಬಿಟ್ ಕೊಡ್ಬೋದು. ಇವೆಲ್ಲವೂ ಇದಾವೆ ನೋಡಿ. ಇವೆಲ್ಲವೂ ಕೂಡ ಒಂದೊಂದಾಗಿ ನಾನು ಏನು ವ್ಯವಹಾರ ಮಾಡ್ತೇನೆ ಅಂತೇಳಿ ₹1 ವ್ಯವಹಾರನೂ ಕೂಡ ನಾವು ಯಾರಿಗೂ ಬಿಟ್ಕೊಡ್ತಾ ಇದ್ದೀವಿ. ಅದ್ರ ಮುಖಾಂತರ ಅವನೇನು ಮಾಡ್ತಾನೆ ಅಂತಂದರೆ, ಈ ಮನುಷ್ಯ ಯಾವ ವಸ್ತುವನ್ನು ಕೊಳ್ಳಬಲ್ಲ ಅಥವಾ ಇವನು ವ್ಯವಹಾರಸ್ಥನ ಅಲ್ವೋ, ನಾಳೆ ಇವನಿಗೆ ಲೋನ್ ಕೊಡ್ಬೋದು ಅಥವಾ ದುಡ್ಡು ಕೊಡ್ಬೋದೋ ಇಲ್ವೋ ಅಂತೆಲ್ಲ ಡಿಸೈಡ್ ಆಗೋಗುತ್ತೆ. ಇಷ್ಟು ದೊಡ್ಡ ನಮ್ಮ ಮಾಹಿತಿಯನ್ನು ಇನ್ನೊಬ್ಬ ಕೈಗೆ ಕೊಟ್ಬಿಟ್ಟು ನಾವು ಈಗ ಅನಾಥದಂಗೆ ಕೂತ್ಕೊಂತೀವಲ್ಲ, ಅದರ ಕಡೆಗೆ ನಾವು ಗಮನ ಸೆಳೆದೇ ಹೋದರೆ ಸುಮ್ಮನೆ ಏನೋ ನಾವು ₹1 ಸ್ಕ್ಯಾನ್ ಮಾಡಿದ ತಕ್ಷಣ ₹1 ಕಟ್ಟಾಗುತ್ತೆ ಅಂತ, ನಮ್ದು ಎಕ್ಸ್ಟ್ರಾ ಸ್ಕ್ಯಾನ್ ಮಾಡಿದ ತಕ್ಷಣ ₹2 ಕಟ್ಟಾಗ್ಬಿಡುತ್ತೆ ಅಂತೇಳಿ ಗಾಬರಿ ಆಗೋಂಥ ವಿಷಯದಲ್ಲಿ ಈಗಾಗಲೇ ಕಟ್ಟಾಗ್ತಾ ಇದೆ. ನೀವಾಗಲೇ ಗಮನಿಸಿರ್ಬೋದು. ನೀವು ಈಗಾಗಲೇ ರೀಚಾರ್ಜ್ಗಳನ್ನು ಮಾಡ್ತಾ ಹೋದರೆ, ಫೋನ್ ರೀಚಾರ್ಜ್ ಮಾಡಿದ್ರೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ರೆ ಅಥವಾ ಈ ಥರದ ಕೆಲವಿದಾವಲ್ಲ, ಮಾಡಿದ ತಕ್ಷಣ ₹2 ₹3 ಎಕ್ಸ್ಟ್ರಾ ದುಡ್ಡು ಕಟ್ಟಾಗ್ತದೆ ನಮಗೆ ಆಲ್ರೆಡಿ. ಈಗ ನೆಕ್ಸ್ಟ್ ಇವಾಗ ಬರ್ತಕ್ಕಂಥದ್ದು ಏನು ಅಂತಂದರೆ ಅದು ಅಡಿಷ್ನಲ್ ಆಗಿರೋ ದುಡ್ಡು. ಅಡಿಷ್ನಲ್ ದುಡ್ಡು ಇದೆಯಲ್ಲ, ಅವ್ರಿಗಂತ ದೊಡ್ಡ ಮೊತ್ತ ಏನು ಆಗೋದಿಲ್ಲ. ಅದು ಆದರೂ ಕೂಡ 314 ಲಕ್ಷ ಕೋಟಿ ದುಡ್ಡಲ್ಲಿ ನಿಮಗೆ ಕೇವಲ 1% ಅನ್ನೋದು ಕೂಡ, ಕೇವಲ 1% ನಾವು ಟ್ಯಾಕ್ಸ್ ಹಾಕಿ ಇದನ್ನು ಶುಲ್ಕ ವಿಧಿಸ್ತೀವಿ ಅಂದರೂ ಕೂಡ ಅದು ಎಷ್ಟೋ ಲಕ್ಷ ಕೋಟಿಗೆ ಹೋಗಿ ನಿಲ್ಲುತ್ತೆ. ಅದೇನು ಕಡಿಮೆ ಮೊತ್ತ ಆಗೋದಿಲ್ಲ. ಅದು ಅವರು ಇವಾಗಿಂದ ಅವ್ರು ಅಪ್ಲೈ ಮಾಡೋದಿಲ್ವಂತೆ. ಅವ್ರು ಮಾಡೋದು ಮುಂದೆ ಯಾವಾಗಲಾದ್ರೂ ಅದನ್ನು ಕಾನೂನನ್ನು ನಾವು ಪ್ರಕಟಣೆ ಮಾಡಿದ್ರೆ, ಈ ಕಾನೂನು ಅಂತ ಆಗೋಗಿದೆ. ಈಗ ನಾನು ನಿನ್ನ ಹತ್ರ ₹10 ಕಿತ್ಕೊಬೋದು ಅಂತ ಕಾನೂನು ಆಗೋಗಿದೆ ಈಗ. ಅಂದರೆ ಯಾವಾಗಲೂ ₹10 ಕಿತ್ಕೊಳ್ತೀನಿ ಅಂತ ಹೇಳೋದು, ಘೋಷಣೆ ಮಾಡೋದಷ್ಟೇ ಬಾಕಿ ಇದೆ ಅಂತ ಅವರು ಹೇಳಿದ್ದಾರೆ. ಈಗ ಇದರ ಅರ್ಥ ಈಗ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದರೆ, ಗ್ರಾಹಕರು ಭಯ ಕೊಡಬೇಕಾದ ಅಗತ್ಯ ಇಲ್ಲ. ನಿಮ್ಮಿಂದ ₹1 ಕಟ್ಟಾಗಲ್ಲ. ಮರ್ಚೆಂಟ್ ಇದಾರಲ್ಲ ಅವ್ರ ಕಡೆಯಿಂದ ಕಟ್ಟಾಗುತ್ತೆ. ಈಗ ₹100 ಇತ್ತು ಅಂತಂದರೆ, ಉದಾಹರಣೆಗೆ ₹100 ನಾವು ಸ್ಕ್ಯಾನ್ ಮಾಡಿದ್ವಿ ಅಂತಂದರೆ ನಮ್ಮದು ₹100 ಏನು ಲಾಸ್ ಆಗಲ್ಲ. ಆದರೆ ವ್ಯಾಪಾರಿ ಇರ್ತಾನಲ್ಲ, ಅವನಿಗೆ ₹5 ಅವನ ಹತ್ರ ತಗೊತೀವಿ, 5% ಅವನ ಹತ್ರ ತಗೊಂತೀವಿ ಅಂತ ಉದಾಹರಣೆಗೆ ಹೇಳ್ತಾ ಇರೋದು. ಆವಾಗ ಏನು ಮಾಡ್ತಾನೆ ಮರ್ಚೆಂಟ್, ಅವ್ನು ಸುಮ್ಮನೆ ಒಂದು ₹5 ಲಾಸ್ ಮಾಡ್ಕೊಂತಾನೆ. ಅವನು ₹100 ಬೆಲೆ ಇರ್ತಕ್ಕಂಥ ವಸ್ತುವಿಗೆ ₹105 ಬೆಲೆ ಇಟ್ಬಿಟ್ಟು ನಮಗೆ ಕೊಡ್ತಾನೆ, ₹5 ಸ್ಕ್ಯಾನ್ ಅಲ್ಲಿ ಮಾಡಿಸ್ಕೊಂತಾನೆ. ಇವೆಲ್ಲ ಸಿಂಪಲ್ ಟೆಕ್ನಾಲಜಿಗಳು. ಇವೆಲ್ಲ ಯಾವುದು ಕೂಡ ಲಾಸ್ ಮಾಡ್ಕೊಳ್ಳೋದು. ಕೊನೆಗೆ ಲಾಸ್ ಆಗೋದು ಯಾರಿಗೆ? ಗ್ರಾಹಕರಾದಂಥ ನಮಗೆ ಲಾಸ್ ಆಗುತ್ತೆ. ಹಂಗಾಗಿನೇ ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆಯಲ್ಲ, ಇದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀಬೇಕಾಗಿದೆ. UPI ಸಂಸ್ಥೆಗಳ ಮುಖಾಂತರ ನಮ್ಮದೀಗ ಡಿಜಿಟಲ್ ಅಂತ ಹೇಳ್ಬಿಟ್ಟು ಕ್ಯಾಶ್ಲೆಸ್ ಮಾಡಿ ₹1 ದುಡ್ಡಿಲ್ದಂಗೆ ಮಾಡಿಬಿಟ್ಟು ಅತಿ ಹೆಚ್ಚು ಇನ್ನೊಂದೇನು ಅಪಾಯ ಆಗಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಆ ಡಿಜಿಟಲ್ ಕರೆನ್ಸಿ ಅಂತ ಬಂದ ಮೇಲೆ ನಮ್ಮ ಕೈಲಿ ಹಣದ ಚಲಾವಣೆ, ಗರಿ ನೋಟ್ಗಳ ಚಲಾವಣೆ, ಕಾಯಿನ್ಗಳ ಗಣಗಣ ಸದ್ದಿದೆಯಲ್ಲ, ಅಲ್ಲೆಲ್ಲ ಕೇಳಿಸ್ತಾ ಇದ್ದಾಗ ಈಗ ನಮಗೆ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತಲೇ ಗೊತ್ತಾಗ್ತಾಯಿಲ್ಲ ನಮಗೆ.
ಇವೆಲ್ಲ ಬೇರೆ ಬೇರೆ ಸ್ವರೂಪಗಳು. ಇವೆಲ್ಲ ಎಲ್ಲಿಗೆ ನಮ್ಮನ್ನು ತಗೊಂಡೋಗಿದ್ದಾವೆ ಅಂತಂದರೆ, ನಾನು ತಿಂಗಳಿಗೆ 60,000 70,000 80,000 ದುಡಿತೇನೆ ಅಂತಂದ್ರೂ ಕೂಡ ಅದು ನನ್ನ ಮೆಸೇಜಿಗೆ, ನನ್ನ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ ಕ್ರೆಡಿಟೆಡ್ ಅಂತ. ಆಮೇಲೆ ಕೇವಲ 4-5 ದಿವಸಗಳಲ್ಲಿ ಅದೇ ಫೋನ್ ಮುಖಾಂತರ ಎಲ್ಲೆಲ್ಲಿಗೂ ಡೆಬಿಟ್ ಆಗಿ ಹೋಗ್ಬಿಡುತ್ತದು. ಅವಾಗ ಏನಾಗುತ್ತೆ, ನಾನು ಎಷ್ಟು ಕಷ್ಟಪಟ್ಟು ದುಡಿದ್ನಲ್ಲ, ಆ ದುಡಿಮೆಯ ಸುಖವನ್ನು ಮನುಷ್ಯ ಅನುಭವಿಸೋಕ್ಕಾಗ್ತಾಯಿಲ್ಲ. ಭಾರತೀಯರ ಕಷ್ಟ ಇದು. ಅದೇ ಕಾರಣಕ್ಕೋಸ್ಕರ ಅಮೆರಿಕದಲ್ಲಿ UPI ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ. ಬ್ರೆಜಿಲ್ ಬಿಟ್ಟರೆ, ಭಾರತ ಬಿಟ್ಟರೆ ಬ್ರೆಜಿಲ್ ಒಂದೇ, ಇವೆರಡೇ ದೇಶಗಳು ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ನೋಡಿದ್ರೆ ಯಾವ ದೇಶಗಳು ಕೂಡ ಈ UPI ಸಿಸ್ಟಮ್ನ ಅಳವಡಿಸ್ಕೊಂಡಿಲ್ಲ. ಅಂದರೆ ಥರ್ಡ್ ಪಾರ್ಟಿ ಟ್ರಾನ್ಸಾಕ್ಷನ್ ನಡೆಯುತ್ತಲ್ಲ, ಇವು ಯಾವುದನ್ನು ಬಳಸ್ಕೊಂಡಿಲ್ಲ. ನನ್ನ ದುಡ್ಡು ನೇರವಾಗಿ ನನ್ನ ಕೈಗೆ ಬರುತ್ತೆ, ನನ್ನ ಕೈಯಿಂದ ದುಡ್ಡು ಕೊಟ್ಟು ನಾನು ವ್ಯವಹಾರ ಮಾಡ್ತೀನಿ, ಹಿಂಗೆ ಅವೆಲ್ಲ ವ್ಯವಹಾರ ನಡೆಸ್ತಾ ಇದೆ ಹೊರತು ಈ ರೀತಿಯ ಸಂಕಷ್ಟಕ್ಕೆ ಯಾರು ಸೇರ್ಕೊಂಡಿಲ್ಲ. ಒಂದು ಕಡೆ ದುಡ್ಡು ಹೋಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಮಾಹಿತಿನೂ ಹೋಗ್ತಾ ಇದೆ. ಈ ಮಾಹಿತಿಯ ಯುಗದಲ್ಲಿ ಮಾಹಿತಿ ಸೋರಿಕೆ ಆಗೋದನ್ನು ತಡೆಯೋದಕ್ಕೋಸ್ಕರ ನಮ್ಮ ಜನ ಎಚ್ಚೆತ್ತುಕೊಳ್ಳದೆ ಹೋದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಈ ದೇಶಕ್ಕೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಭರವಸೆ ಕೊಟ್ಟಿರ್ತಕ್ಕಂಥ ಮೋದಿ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅಂತಕ್ಕಂಥ ಒಬ್ಬ ಸಚಿವೆಯನ್ನು ಹಿಡ್ಕೊಂಡು ನಮಗೆ ಟೋಪಿ ಮೇಲೆ ಟೋಪಿ ಹಾಕೊಂಡೇ ಬರ್ತಾರೆ. ನಾವು ಟೋಪಿ ಹಾಕಿಸ್ಕೊತಾ ಇದ್ದೀವಿ. ಇನ್ನದಕ್ಕೆಲ್ಲ ಕಡಿವಾಣ ಹಾಕಲಿಲ್ಲ ಅಂತಂದರೆ ನಾವು ನಾಳೆ ದಿವಸಗಳಲ್ಲಿ ನಮ್ಮ ಅದಷ್ಟು ಮಾಹಿತಿಗಳನ್ನು ಬೇರೆ ದೇಶದಲ್ಲಿ ಕೊಟ್ಬಿಟ್ಟು ನಾವು ಮತ್ತೆ ಗುಲಾಮರಾಗ್ತಕ್ಕಂಥ ದಿನಗಳು ದೂರ ಇಲ್ಲ. ಜನ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.